ವಿದ್ಯೆ ತಿಳಿದೆದ್ದಾಗ ಅದ್ಭುತವಿದೆ ನಿಂದು ಬಾಯ್ ಬಿಡುತ್ತ ಮರುಗಿದಳು ಕಡು ಭಯವ ತಾಳ್ದು ಸುದತಿ ಹರರ ಕರುಣಾನಿದೆ ಹರಗರ ಕರುಣಾನಿದೆ ಅರಿಯನ್ ಅರುಗ ಬಾರದೆ ಏನಾಚರಿ ಅರಿಯನ್ ಅರುಗ ಬಾರದೆ ಪುರವ ತ್ಯಜಿಸುತ್ತ ಇಲ್ಲಿ ಪಲ್ಲಂಗದೊಡ ಬರಲೇ ಆರಣ್ಯದಲ್ಲಿ ಪುರವ ತ್ಯಜಿಸುತ್ತ ಇಲ್ಲಿ ಪಲ್ಲಂಗದೊಡ ಬರಲೇ ಆರಣ್ಯದಲ್ಲಿ ಹರಗರ ಕರುಣಾನಿಧೆ ಅರಮನೆಯಲ್ಲಿ ಮಲಗಿ ನಿದ್ರಿಸ್ತಾ ಇದ್ದವಳು, ಚಿನ್ನದ ಪಲ್ಲಂಗದಲ್ಲಿ ಇದ್ದವಳು ನಾನಿದ್ದೆ. ಆದ್ರೆ ಕಣ್ಣು ತೆರೆದು ನೋಡ್ತೇನೆ, ದಟ್ಟ ಅರಣ್ಯವನ್ನ ಕಾಣುತ್ತಾ ಇದ್ದೇನಲ್ಲ. ಅಯ್ಯೋ, ಅಷ್ಟೇ ಅಲ್ಲ, ಪಲ್ಲಂಗವು ಸಮೇತ ಎತ್ತಿಕೊಂಡು ಬಂದ ಹಾಗಿದೆ. ಹಾಗಾದ್ರೆ ಇದು ಕಳ್ಳರ ಕೈಚಳಕವೇ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ತೊಟ್ಟಂತಹ ಆಭರಣಗಳೆಲ್ಲವೂ ಇದೆ. ಹಾಗಾದ್ರೆ ಭೂತ ಚೇಷ್ಟೆ ಇರಬಹುದೇ? ಸಾಧ್ಯವೇ ಇಲ್ಲ. ಯಾರಾದ್ರೂ ಇದ್ದ? ಯಾರಯ್ಯ ಮನುಜೇಶ ತನ್ನ ಯಾರಯ್ಯ ಮನುಜೇಶ ತನ್ನ ಕೂಡಿ ಕಾರಣವಿಯಾಳು ಸಂಪನ್ನ ಕೂಡಿ ಕಾರಣವಿಯಾಳು ಸಂಪನ್ನ ಕಾರಣವೇ ಇಲ್ಲಿ ಬರಲು ಕಾರಣವೇ ಇಲ್ಲಿ ಬರಲು ಬೇರು ಕಾರುಣ್ಯ ಭಾವ ಇನ್ನಿರಲು ಬೇರು ಕಾರುಣ್ಯ ಭಾವ ಇನ್ನಿರಲು ಯಾರಯ್ಯ 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 ಮನುಜೇಶ ತನ್ನ ಅಯ್ಯ, ಆಶ್ಚರ್ಯವನ್ನೇನು ಕಂಡದ್ದು ಸತ್ಯ. ದಟ್ಟ ಅರಣ್ಯದ ಮಧ್ಯೆ ಎಲ್ಲೂ ಕೂಡ ಬೆಳಕು ಹರಿಯುವುದಿಲ್ಲ. ಆದರೆ ಅರಮನೆಯಲ್ಲಿ ಮಲಗಿದ್ದವಳು ನಾನು. ಆದ್ರೆ ಪಲ್ಲಂಗ ಸಮೇತವಾಗಿ ಇಲ್ಲಿವರೆಗಾಗಿ ಕರೆತಂದವರು ಯಾರು ಎನ್ನುವುದಾಗಿ ದಿಟ್ಟಿಸಿಕೊಂಡದ್ದೇ ಹೋದಂತಾದ್ರೆ ಸುತ್ತಮುತ್ತ ಎಲ್ಲೆಡೆಯಲ್ಲೂ ಕತ್ತಲೆ ಕಾಣುತ್ತಾ ಇದೆ. ಆದ್ರೆ ಇದಿರನಲ್ಲಿ ನಿಂತಹ ನೀನು ಮನು ಶ್ರೇಷ್ಠ ಮನುಜೇಶ ಎನ್ನುವುದಾಗಿ ಭಾವಿಸಿದ್ದೇನೆ. ಈ ಕಾಡಿನಲ್ಲಿ ಭಯವಾಗ್ತಾ ಇದೆ. ನೀನ್ ಯಾರೇಯ? ನಾರಿ
ಸಂಕಟಾರಿ ಬೆದರಲ್ಯಾತಕ್ಕೆ ನಾರಿ ಬೆದರಲ್ಯಾಕೆ ನಾ ಬದಿಯೊಳಿರಲು ನೀ ಬೆದರಲ್ಯಾಕೆ ನಾ ಬದಿಯೊಳಿರಲು ನೀನಿದ ಬಿಡು ಮನದಲ್ಲಿ ಮುದವನ್ನು ತಳೆದು ಇದ ಬಿಡು ಮನದಲ್ಲಿ ಮುದವನ್ನು ತಳೆದು ಬೆದರಲ್ಯಾಕೆ ನಾ ಬದಿಯೊಳಿರಲು ನೀ ಇದ ಬಿಡು ಮನದಲ್ಲಿ ಮುದವನ್ನು ತಳೆದು ಬೆದರಲ್ಯಾಕೆ ನಾರಿ ಪದ್ಮಾವತಿ, ಹೆದರ್ಕೊಂಡೇನಿ? ನಿಜವಾಗಿಯೂ ಹೌದು. ಬೆದರಲೇಕೆ ನಾರಿ? ಹಾ, ನಾ ಹತ್ತಿರವೇ ಇದ್ದೇನಲ್ಲ. ಈಗ ಭಯ ಎನ್ನುವುದು ಸ್ವಲ್ಪ ದೂರ ಹೋಯ್ತು. ಏನು ನಾನು ರಾಕ್ಷಸ ಅಂತ ಭಾವಿಸಿದೀಯಾ? ನಿನ್ನನ್ನು ತಿಂದು ಹಾ, ತೇಗುವುದಕ್ಕಾಗಿ ಬಂದವ ಅಂತ ಭಾವಿಸಿದೀಯಾ? ಹಾ, ಹೆದರಬೇಕಾದುದಿಲ್ಲ. ನೀ ಎಂದ ಹಾಗೆ ನಾನು ಮನುಜೇಶನೇ ಹೌದು, ಹೌದು, ಒಂದು ನಾಡಿನ ದೊರೆ ಹೌದು. ಹೌದೇ? ಹಾಗಾದರೆ ಈ ಕಾಡು ಪ್ರದೇಶಕ್ಕೆ ನೀನು ಹೇಗೆ ಬಂದೆ? ಗೊತ್ತೇ ಇಲ್ಲ ನನಗೆ. ಇಲ್ಲಿಗೆ ತರುವ ಉದ್ದೇಶ ನನ್ನದಲ್ಲ, ಹಾ, ನನ್ನ ಊರಿಗೆ ಕರ್ಕೊಂಡು ಹೋಗುವ ಉದ್ದೇಶ ಆಗಿತ್ತು. ಅಂದ್ರೆ ತಂದವನು ನೀನಾ? ನಾನೇ ಕರ್ಕೊಂಡು ಬಂದದ್ದು. ರಾತ್ರಿಯ ಕಾಲದಲ್ಲಿ ನಿಮ್ಮ ನಾಡಿಗೆ ಅಭಿಯೋಗವನ್ನು ನಡೆಸಿ ಹಾ, ನಿಮ್ಮವರನ್ನೆಲ್ಲ ಸದೆ ಬಡಿದು ನಿದ್ರೆಯಲ್ಲಿರುವಂತಹ ನಿನ್ನ ಹಾ, ಮಂಚ ಸಹಿತ ಎತ್ಕೊಂಡು ಬಂದಿದ್ದೇನೆ. ಯಾಕೆ ಗೊತ್ತಾ? ಯಾಕಾಗಿ? ನಿನ್ನನ್ನ ಮದುವೆ ಆಗಬೇಕು ಎನ್ನುವ ಕಾರಣಕ್ಕಾಗಿ. ಏನಯ್ಯ? ಏನು? ಪಿತ ತಾನು ಮೊದಲೇ ವತ್ಸಾಖ್ಯನಾಗೀಗ ಪಿತ ತಾನು ಮೊದಲೇ ವತ್ಸಾಖ್ಯನಾಗೀಗ ನರಪತಿಯ ನೀ ವರಿಸುವು ಎನ್ನುತ್ತಾ ನರಪತಿಯ ನೀ ವರಿಸುವು ಎನ್ನುತ್ತಾ ಹಿತದಿ ಪೇಳಿರಲಿನ್ ಆತನ ನುಡಿ ಉಲ್ಲಂಘಿಸುತ್ತಲಿಂದು ಸೇರಲೈ ನಿನ್ನ ಹಿತದಿ ಪೇಳಿರಲಿನ್ ಆತನ ನುಡಿಯುಲ್ಲಂಘಿಸುತ್ತ ಎಂದು ಸೇರಲೈ ನಿನ್ನ ಅಯ್ಯ, ಇಲ್ಲಿವರೆಗಾಗಿ ಬಂದು ನೀನು ಮಾಡಿದಂತಹ ಕಾರ್ಯ ಹಾ, ಇಷ್ಟು ಕೆಲಸ ಮಾಡ್ತಾ ಇದ್ದೀಯಲ್ವಾ, ಹ್ಮ್. ವ್ಯರ್ಥವಾಯ್ತು. ಯಾಕೆ? ಈ ಹೊತ್ತಿನಲ್ಲಿ ಬಂದು ಹಾ. ಈ ರಾತ್ರಿಯ ಸಮಯದಲ್ಲಿ ಹಾ. ನಮ್ಮ ಮನೆಯವರಿಗಾಗಿ ಬಂದಿದ್ದೀಯ. ಹಾ, ಅಷ್ಟೇ ಅಲ್ಲದೆ ಹಾ. ನೀನು ಅಲ್ಲೇ ಎಬ್ಬಿಸಿ ಕೇಳಿದ್ದೆ ಹೋದಂತಾದ್ರೆ ಹಾ. ನಾನು ಹೇಳ್ತಾ ಇದ್ದೆ ಅಲ್ಲೇ ಉತ್ತರವನ್ನ, ನಿನ್ನ ಮದುವೆ ಆಗುವುದಕ್ಕಾಗುವುದಿಲ್ಲ ಎನ್ನುವುದಾಗಿ. ಆಗದೆ ಇದ್ರೆ ಬಿಡುವುದು ಯಾರು? ಯಾಕೆ? ಮೊದಲೇ ಲೇಖನ ಬರೆದಿದ್ದೇನೆ ನಿನ್ನ ಅಪ್ಪನಿಗೆ. ಹಾ, ಒಪ್ಪದೇ ಇದ್ದದ್ರಿಂದ ಬಲಾತ್ಕಾರದಿಂದಲಾದ್ರೂ ಮದುವೆ ಆಗಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದದ್ದು. ಅದಕ್ಕಾಗಿ ಹೇಳುದು, ಹಾ. ಮೊದಲಾಗಿ ನಿಶ್ಚಿತವಾದವಳು ನಾನಿದ್ದೇನೆ. ಹಾ. ಅದು ಯಾರಿಗೆ? ಯಾರಿಗೆ? ಕೌಶಂಬ್ಯ ದೇಶ ಎನಿಸಿಕೊಂಡಂತಹ ವತ್ಸಾಕ್ಯನಿಗೆ ಅಯ್ಯೋ. ನನ್ನನ್ನು ಮದುವೆ ಮಾಡುವುದಾಗಿ ಅಪ್ಪ ನಿರ್ಣಯಿಸಿದ್ದಾರೆ. ಹಾಗಾಗಿ ನಿನ್ನ ಜೊತೆ ಬರುವುದಕ್ಕಾಗುವುದಿಲ್ಲ, ನಿನ್ನ ಮದುವೆ ಆಗುವುದಕ್ಕಿಲ್ಲ. ಒಲ್ಲೆ ಒಲ್ಲೆ ಒಲ್ಲೆ. ಹೀಗೆ ಪೇಳುವರೆ ಸಖಿ ಹೀಗೆ ಪೇಳುವರೆ ಪೇಳುವರೆ ಸಖಿ ಹೀಗೆ ಪೇಳುವರೆ ಪೇಳುವರೆ ಸಖಿ
ನಾಗಗಮನೆ ನಾಗಗಮನೆ ನಿರಂತರದಿ ಸುಖ ಭಾಗಿಸುತ್ತ ಅನುರಾಗದಿಂದಲೇ ಸುಖ ಭಾಗಿಸುತ್ತ ಅನುರಾಗದಿಂದಲೇ ಭೋಗಿವೇಣಿ ದಿನವ ಕಳೆಯದೆ ಭೋಗಿವೇಣಿ 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 ದಿನವ ಕಳೆಯದೆ ಹೀಗೆ ಬೆಳುವುದೇಕೆ ಎನ್ನಳು ನಾಗಗಮನೆ ನಿರಂತರ ಸುಖ ಭೋಗಿಸುತ್ತಲನು ರಾಗದಿಂದ ಭೋಗಿವೇಣಿಯೇ ಭೋಗಿವೇಣಿಯೇ ದಿನವ ಕಳೆಯದೆ ಚಿಕ್ಕ ಪ್ರಾಯದ ಕೋಮಲೆ ಓ ಚಿಕ್ಕ ಚಿಕ್ಕ ಪ್ರಾಯದ ಕೋಮಲೆ ಮನದಿ ವ್ಯರ್ಥ ದುಃಖಿಸಲೇಕೆ ಬಾಲೆ ಮನದಿ ವ್ಯರ್ಥ ದುಃಖಿಸಲೇಕೆ ದುಃಖಿಸಲೇಕೆ ಬಾಲೆ ರುಕ್ಮನು ಸೋದರಿಗೆ ಚೈತ್ಯನು ತಕ್ಕನು ರುಕ್ಮನು ಸೋದರಿಗೆ ಚೈತ್ಯನು ತಕ್ಕನು ಎಂದೇನು ತವೈವ ಹಕ್ಕನು ಗೈರಿರಲು ದುರುಳನು ಸಕ್ಕನು ಗೈರಿರಲು ದುರುಳನು ಸಕ್ಕನು
ನಮ್ಮಲ್ಲಿ ಪದ್ಧತಿಯೇ ಹಾಗೆ. ಯಾರಿಗೆ ಅಂತ ನಿಶ್ಚಯ ಮಾಡ್ತಾರೋ ಅವರನ್ನೇ ಮದುವೆ ಆಗುದು. ಹಾಗೇನಿಲ್ಲ, ಹ, ನಿಶ್ಚಿತಾರ್ಥ ಮದುವೆಯು ತಪ್ಪಿ ಹೋದದ್ದು ಹ. ಹಿಂದೆ ನಡೀಲಿಲ್ವಾ? ಅದೆಷ್ಟೋ ಉಂಟು, ಆದ್ರೆ ನಮ್ಮ ಪರಿಸ್ಥಿತಿ ಹಾಗಿರ್ಲಿಲ್ಲ. ಎಷ್ಟೆಷ್ಟು ಇಲ್ಲ. ಎಷ್ಟೆಷ್ಟು ಅಂತ ಹೇಳಿದ್ರೆ ಜನಸಾಮಾನ್ಯದವರ ಸಾಲಿಗೆ ಸೇರಿದ ಪ್ರಕರಣ ಇದಲ್ಲ. ಹ, ಹಿಂದೆ ರುಕ್ಮ ತನ್ನ ತಂಗಿಯಾದಂತಹ ರುಕ್ಮಿಣಿಯನ್ನ ಹ, ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ತೀರ್ಮಾನಿಸಿದ್ದ. ಆದ್ರೆ ರುಕ್ಮಿಣಿಯ ಮನಸ್ಸು ಹ, ಕೃಷ್ಣನ ಮೇಲಿತ್ತು. ಆಮೇಲೆ ರಕ್ಕಸಾರಿಗೆ ರುಕ್ಮಿಣಿ ಲೇಖನವನ್ನು ಬರೆದುಕೊಟ್ಟು ಆಮೇಲೆ ಕಾಳಿಕಾಲಯದಿಂದ ಕೃಷ್ಣ ರುಕ್ಮಿಣಿಯನ್ನ ಕರ್ಕೊಂಡೋಗಿ ಮದುವೆ ಆಗ್ಲಿಲ್ವಾ? ನೀನೇ ಹೇಳಿದೆಯಲ್ಲ ಪುಣ್ಯಾತ್ಮ, ಏನು? ಅವಳಿಗೆ ಮನಸ್ಸಿರ್ಲಿಲ್ಲ ಅಂದ್ರೆ ಕೃಷ್ಣನನ್ನ ಮದುವೆ ಆದ. ಹ. ನಾನು ಹೇಳ್ತಾ ಇರುವುದು ಅದನ್ನೇ, ಏನು? ನಿನ್ನನ್ನ ಮದುವೆ ಆಗುವುದಕ್ಕೆ ನನಗೆ ಮನಸ್ಸಿಲ್ಲ. ಯಾಕಾಗಿ? ಅಪ್ಪ ಮೊದಲಾಗಿ ನನ್ನನ್ನು ನಿಶ್ಚಯ ಮಾಡಿದ್ದಾನೆ ವತ್ಸಾಕಿನಿಗೆ ಕೊಡುವುದಾಗಿ. ಅರ್ಧ ದಾರಿಗೆ ಒಂದಾಯ್ತು. ಹ? ಈಗ ನಿನ್ನನ್ನು ಪ್ರಶ್ನಿಸುವವರು ನಿಮ್ಮವರು ಯಾರು ಅಂತ ಬೇರೆ ಯಾರು ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ಸುಮ್ಮನೆ ಹ? ನನ್ನ ಕೈಯಲ್ಲಿ ಬಲಿ ಪಶುವಾಗುವುದಕ್ಕಿಂತಲೂ ನನ್ನ ಸುಖಕ್ಕೆ ಒದಗಿ ಬಾ. ಸುಖ ನುಡಿಯ ಕೇಳು ತೊಡನೆ ಸುದತಿ ನಡುಗಿ ಕೋಪದಿಂದ ಸುಡುಸುಡಿವನ ತಡಿಗ ತನ್ನ ಕೆಡಿಸು ಎಂದೆನೋದ ಕೆಡಿಸುವನು. ಎಷ್ಟು ಹೇಳಿದ್ರು ಭಾಷೆ ಬರುದಿಲ್ವ ನಿನಗೆ? ಯಾಕೆ? ಮದುವೆ ನಿಶ್ಚಯ ಆದವಳು ಎನ್ನುವುದಾಗಿ ಸಾರಿ ಸಾರಿ ಹೇಳ್ತಾ ಇದ್ದೇನೆ. ಅದು ಮದುವೆ ಆಗು ಎನ್ನುವುದಾಗಿ ಪೀಡಿಸ್ತಾ ಇದೆಯಲ್ವಾ? ತಂದ ಹಾಗೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಟ್ರೆ ಆಯ್ತು. ಆ? ನಿನ್ನನ್ನು ಕೈ ಕೈ ಬಿಡು, ನಿಲ್ಲಿಸಿ ಮಾತಾಡಿಸಿದ್ದೇ ತಪ್ಪಾಯ್ತು. ಕೈ ಬಿಡು. ಬಿಟ್ಟು ಹೋಗುವುದಲ್ಲ, ಆ? ನಿನ್ನನ್ನು ಈಗಲೇ ಕರ್ಕೊಂಡು ಹೋಗಿ ಅಯ್ಯ!